ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವರ್ಷ ಕಾವೇರಿ. ವೆಲ್ಕಮ್ ಬ್ಯಾಕ್ ಟು ಮೀ. ಇವತ್ತಿನ ವಿಡಿಯೋ ಏನು ಅಂತ ತಮ್ಮನೇಲಿ ನೋಡಿರ್ತೀರಾ. ಆ್ಯಕ್ಚುಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸಾರಿ. ಈಗ ನನ್ನ ರೂಮ್ ಒಂಚೂರು ಎಸ್ಥೆಟಿಕ್ ಇಲ್ಲ ಅಂತ ಹೇಳ್ತಾ ಇದ್ರು. ಯಾಕೆ ಅಂದರೆ ಫುಲ್ ವೈಟ್ ಇರಬೇಕಂತೆ. ಅದಕ್ಕೋಸ್ಕರ ನನ್ನ ರೂಮ್ನ ಚೇಂಜ್ ಮಾಡೋಣ ಅಂತ. ಬನ್ನಿ ನನ್ನ ರೂಮ್ನ ಹೇಗೆ ಚೇಂಜ್ ಮಾಡ್ತೀನಿ ಅಂತ ನೋಡಿ. ಅಲ್ಲಿ ಅದಕ್ಕೂ ಮುಂಚೆ ನಾನು ಈ ರೂಮ್ನ ಯಾವ ಥರ ಮಾಡಿದೆ ಹಾಗೂ ಈಗ ಅದು ಯಾವ ಥರ ಇದೆ, ನೆಕ್ಸ್ಟ್ ಯಾವ ಥರ ಆಗುತ್ತಂತ ನಿಮಗೆ ತೋರಿಸ್ತೀನಿ, ನೋಡ್ಕೊಬನ್ನಿ. ಸೊ ಈಗ ನನ್ನ ರೂಮ್ ಈ ಥರನೇ ಇರೋದು. ಈ ಗ್ರೀನ್ ಕರ್ಟನ್ಸ್ ಎಲ್ಲ ಹಾಕಿ ಇದೆಲ್ಲ ತುಂಬಾ ಮೆಸ್ಟಪ್ ಆಗಿದೆ. ಇದೆಲ್ಲ ಕ್ಲೀನ್ ಮಾಡಬೇಕು. ಹಾಗೆ ಅಲ್ಲಿ ಒಂದು ಆ ಏರಿಯಾ ಏನಿದೆ ಇದನ್ನು ಚೇಂಜ್ ಮಾಡಬೇಕಂತೆ. ಸೊ ಅದು ಎಸ್ಥೆಟಿಕ್ ಕಾಣಿಸ್ತಿದೆ, ಬಟ್ ಆದರೂ ಬೇಡ ಅಂತ ಚೇಂಜ್ ಮಾಡೋಂತ. ಹಾಗೆ ಈ ಕರ್ಟನ್ಸ್ ಎಲ್ಲ ಚೇಂಜ್ ಮಾಡಬೇಕು. ಆ್ಯಂಡ್ ಈ ಫೋಟೋ ನೋಡೋಣ ಲಾಸ್ಟಲ್ಲಿ ಏನಾಗುತ್ತೆ ಅಂತ. ಹಾಗೆ ಈ ಬ್ಲ್ಯಾಂಕೆಟ್ಸ್ ಆಗಲಿ, ಬೆಡ್ಶೀಟ್ ಆಗಲಿ, ಪಿಲ್ಲೋ ಕವರ್ ಆಗಲಿ ಇದೆಲ್ಲ ಚೇಂಜ್ ಮಾಡಬೇಕು. ಹಾಗೆ ಇಲ್ಲಿಗೆ ಏನಾದರೂ ಒಂದು ರಗ್ ಆ ಥರ ಏನಾದರೂ ಹಾಕೋಣ ಅಂತ ಅಷ್ಟೇ. ಆದರೆ ಈ ಮಿರರ್ ಒಂದು ಮಾತ್ರ ಇಲ್ಲೇ ಇರುತ್ತೆ, ಬಿಕಾಸ್ ಬೇರೆ ಮಿರರ್ ಇಲ್ಲ, ಇದು ಒಂದೇ ಇರೋದು ಈಗ ಸದ್ಯಕ್ಕೆ. ಸೊ ಇಷ್ಟೇ. ಅದಾದಮೇಲೆ ಈ ಕಡೆ ತಿರುಗಿದ್ರೆ ನಮಗೆ ವಾರ್ಡ್ರೋಬ್ ಇದೆ. ಇದನ್ನೆಲ್ಲ ಏನೂ ಚೇಂಜ್ ಮಾಡೋಕ್ಕಾಗಲ್ಲ ನಮಗೆ. ಇದೇಗಿದೆಯೋ ಹಾಗೆ ಬಿಡಬೇಕು ಅಷ್ಟೇ. ಸೊ ಬನ್ನಿ, ನಾನು ಒಂದಿಷ್ಟು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೀನಿ ರೂಮ್ ಮೇಕೋವಾಗ ಅಂತ. ನೋಡಿ, ಈ ಫ್ಲವರ್ಸ್, ಇದು ಇದರೊಳಗೆ ಏನಿದೆ ಇದೆಲ್ಲ ಓಪನ್ ಮಾಡಿ ನೋಡೋಣ ಏನೇನಿದೆ ಅಂತ. ಈ ಒಂದು ಇದೆ ತಂದಿದ್ದೀನಿ. ಇದೇನು ಗೊತ್ತಾ, ಇಲ್ಲಿ ನೋಡಿ ನೈನು, ಇಲ್ಲಿ ಬೆಡ್ರ ಸೈಡ್
ಇದು ಬೆಡ್ ಸೈಡ್ಗೆ ಇದು ಫುಲ್ ಈ ಥರ ಫ್ಲವರ್ಸ್ ಹಾಕಿಟ್ರೆ ಇದೆಲ್ಲ ಲೈಟ್ಸ್ ಬರುತ್ತೆ, ಇಲ್ಲೆಲ್ಲ ಲೈಟ್ಸ್ ಇದೆ. ಮೈ ಗಾಡ್, ನಾ ಇದು ಇನ್ನೂ ಬಂದಿಲ್ಲ ಅಂತ ಅಂದ್ಕೊಂಡೆ. ನೈಸ್. ಬ್ಲ್ಯಾಂಕೆಟ್, ಇದು ಬೆಡ್ಶೀಟ್. ಚಾರ್ಲಿ 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 ಸೂಪರ್ಮ್ಯಾನ್, ನೀನು ಸೂಪರ್ಮ್ಯಾನ್. ಚಾರ್ಲಿ ಸೂಪರ್ಮ್ಯಾನ್ ಆಗ್ಬಿಟ್ಟಿದೆ. ವೈಟ್ ಬೆಡ್ಶೀಟ್ ತಂದಿದ್ದೀನಿ, ಕಾಟನ್. ಇದು ಸ್ಕ್ರೀನ್, ವೈಟ್ ಸ್ಕ್ರೀನ್. ಇದು ವೆಲ್ವೆಟ್ದು ಆ್ಯಕ್ಚುಲಿ, ತೋರಿಸ್ತೀನಿ ಆಮೇಲೆ ಹಾಕಿದ್ಮೇಲೆ. ಇದು ವೆಲ್ವೆಟ್ದು, ಸ್ವಲ್ಪ ರಿಚ್ ಲುಕ್ ಸಿಗುತ್ತೆ ಅಂತ ಬ್ಲ್ಯಾಕ್ ಒಂದು ತರಿಸ್ದೆ. ಇದನ್ನೆಲ್ಲ ಎಲ್ಲ ಕ್ಲೀನ್ ಮಾಡಿ, ಹಾಗೆ ಅದರಲ್ಲಿ ನನಗೆ ಏನೇನು ಬೇಡ ಪ್ರಾಡಕ್ಟ್ಸ್ ಅದನ್ನೆಲ್ಲ ಇಡೋಣ ಅಂತ. ನೋಡಿ ಗೈಸ್, ಕ್ಲೀನ್ ಮಾಡ್ಬೇಕಾದ್ರೆ ನನ್ನ ಒಂದು ಕಾಲೇಜ್ ID ಕಾರ್ಡ್ ಸಿಕ್ತು. ನಾನು ಹೇಗಿದ್ದೆ ಸೇಮ್ ಇದ್ದೀನಿ ಆಯಿತಾ, ಏನು ಚೇಂಜಸ್ ಆಗಿಲ್ಲ. ಇದನ್ನು ಕ್ಲೀನ್ ಮಾಡ್ತೀನಿ, ಕ್ಲೀನ್ ಮಾಡಿ ಎಲ್ಲ ಅದಕ್ಕೆಲ್ಲ ಹಾಕ್ತೀನಿ. ಯಾಕೆ ಗೈಸ್, ಇದು ಬಿಫೋರ್ ಪ್ರಾಡಕ್ಟ್ಸ್ ಎಲ್ಲ ಇದೆ ನೋಡ್ಕೊಳ್ಳಿ. ಹೀಗೆಲ್ಲ ಇದೆ, ಈಗೆಲ್ಲ ಅರೇಂಜ್ ಆಗುತ್ತೆ ಅಲ್ಲಿ. ಇಲ್ಲೂ ಅಷ್ಟೇ, ಇಲ್ಲ ಸುಮಾರು ಪ್ರಾಡಕ್ಟ್ಸ್ ಎಲ್ಲ ಇದೆ, ನೀಟಾಗೆಲ್ಲ ಅರೇಂಜ್ ಆಗಿದೆ. ಇದೆಲ್ಲ ಬಾಡಿ ಕೇರ್, ಇದೆಲ್ಲ ನನ್ನ ಮೇಕಪ್ ಹಾಗೂ ಸ್ಕಿನ್ ಕೇರ್. ಆ್ಯಂಡ್ ಇದು ಎಕ್ಸ್ಟ್ರಾ ಅಂದರೆ ಬೇಗ ಬೇಗ ಬೇಕು ಅನ್ನೋಂಥದ್ದೆಲ್ಲ ಇಲ್ಲಿದೆ. ಆ್ಯಂಡ್ ಇಲ್ಲೂ ಎಲ್ಲ ಅರೇಂಜ್ ಮಾಡಿದ್ದೀನಿ. ಹಾಗೆ ಇದೆಲ್ಲ ಗಿವ್ ಅವೇ ಮಾಡೋಣ ಅಂತಿದ್ದೀನಿ. ನೀವೇನು ಹೇಳ್ತೀರಾ? ಓಕೆ ಅಂದರೆ ಮಾಡ್ತೀನಿ. ಹಾಗೆ ಇಲ್ಲೂ ಅಷ್ಟೇ ಎಕ್ಸ್ಟ್ರಾ ಏನೇನೋ ಇದೆ ಅಷ್ಟೇ ಗೈಸ್. ಈಗ ನಾವು ರೂಮ್ನ ಚೇಂಜ್ ಮಾಡೋದಿದೆ, ರಾತ್ರಿನೇ ಆಗೋಯ್ತು. ಸೊ ಈಗ ಅದನ್ನೆಲ್ಲ ಕಿತ್ತಿ ಮತ್ತು ಇದೆಲ್ಲ ಚೇಂಜ್ ಮಾಡಬೇಕು. ಇದೆಲ್ಲ ಅರೇಂಜ್ ಮಾಡಿದ್ದೀನಿ, ಇದು ಮತ್ತು ಇದೆಲ್ಲ ಅರೇಂಜ್ ಮಾಡಿದ್ದೀನಿ. ಸೊ ಬನ್ನಿ. ನೋಡಿ ಈಗ ಆ ಥರ ಕಾಣಿಸ್ತಿದೆ ಚೆರಿ ಬ್ಲೌಸಮ್. ಇಟ್ ಇಸ್ ಸೋ ಪ್ರಿಟಿ ಅಲ್ವಾ? ಐ ಲೈಕ್ ಡಿಟ್. ಓಕೆ, ಅಲ್ಲಿ ಟೇಬಲ್ ಎಲ್ಲ ಇಟ್ಟು ಇನ್ನೊಂಚೂರು ಅರೇಂಜ್ಮೆಂಟ್ ಮಾಡೋಣ ಬನ್ನಿ. ಇದನ್ನ ಫಿಕ್ಸ್ ಮಾಡಿದ್ದೆ, ಬಟ್ ಇದು ಉದ್ದ ಆಗ್ಬಿಡ್ತು. ನನಗೆ ಎಷ್ಟು ಫೀಟ್ ಅಂತ ಗೊತ್ತಿರಲಿಲ್ಲ, ಹಂಗೆ ತಂದೆ. ಬಟ್ ನಾಳೆ ಅದನ್ನ ಒಂಚೂರು ಸ್ಟಿಚ್ ಮಾಡಿದ್ರೆ ಸಾಕು. ಬಟ್ ಇದು ವೆಲ್ವೆಟ್ದು, ನಿಮ್ಗೆ ಕಾಣಿಸುತ್ತಾ ಇಲ್ಲೋ ಗೊತ್ತಿಲ್ಲ, ಬಟ್ ನೋಡಿ ಹೀಗೆ ಹೀಗೆ ಮಾರ ಗೊತ್ತಾ, ಕಾಣಿಸುತ್ತಾ? ಸೆಟ್ ಬ್ಯಾಕ್ಗ್ರೌಂಡ್ ಈಗ ಈ ಥರ ಚೇಂಜ್ ಆಗಿದೆ, ಇಷ್ಟ ಆಗ್ತದೆ. ಬಟ್ ಅದೊಂಚೂರು ಹೈಟ್ ಮಾಡೋದಿದೆ ಆಯಿತಾ, ಒಳಗಡೆ ಎಲ್ಲ ಥರ್ಮೋಕೋಲ್ ಹಾಕಬೇಕು. ಸೊ ಅದನ್ನೆಲ್ಲ ಮಾಡಿ ಫೈನಲ್ ಲುಕ್ ಹೇಗಿದೆ ಅಂತ ತೋರಿಸ್ತೀವಿ. ಸೊ ನೆನ್ನೆಲ್ಲ ಕ್ಲೀನ್ ಮಾಡಿ ಹಾಗೆ ಟಯರ್ಡಾಗಿ ಮಲ್ಕೊಂಬಿಟ್ಟೆ. ಸೊ ನಾನು ರೂಮ್ ಹೇಗಿದೆ ಅಂತ ತೋರಿಸ್ಲಿಲ್ಲ. ಬಟ್ ಈಗ ಇನ್ನೊಂದು ಚೂರು ಅಪ್ಗ್ರೇಡ್ ಮಾಡಿದ್ದೀನಿ. ಸ್ಕ್ರೀನೆಲ್ಲ ಉದ್ದ ಆಗಿತ್ತಲ್ವ, ಅದನ್ನೆಲ್ಲ ಸ್ಟಿಚ್ ಮಾಡಿಸಿ ರೆಡಿ ಮಾಡಿದ್ದೀನಿ. ಬನ್ನಿ ತೋರಿಸ್ತೀನಿ. ಲೈಟ್ಸ್ ಆನ್ ಆದರೆ ಈ ಥರ ಕಾಣಿಸುತ್ತೆ. ಈಗ ಇದು ಬೆಳಕಿರೋದ್ರಿಂದ ನಮಗೆ ಅಷ್ಟು ಇದು ಗೊತ್ತಾಗ್ತಿಲ್ಲ, ಈ ಥರ ಕಾಣಿಸ್ತಿದೆ. ಹಾಗೆ ಒಂದು ನಿಮಿಷ, ನಾವೇನಾದರೂ ಈ ಲೈಟ್ ವಾರ್ಮ್ ಲೈಟ್ ಆನ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ. ಬ್ಲ್ಯಾಂಕೆಟ್ ಕಲರ್ ಚೇಂಜ್ ಆಗುತ್ತೆ ನೋಡಿ ಲೈಟ್ ಆನ್ ಮಾಡಿದಾಗ. ಸೊ ಇದು ವಾರ್ಮ್ ಲೈಟ್, ಇದು ವೈಟ್ ಲೈಟ್, ಇದು ವೈಟ್ ಲೈಟ್. ಆ್ಯಕ್ಚುಲಿ ಪ್ರೀವಿಯಸ್ ಒನ್ ನ್ಯೂಟ್ರಲ್ ಲೈಟ್ ಇತ್ತು ಅಷ್ಟೇ. ಸೊ ಇದಿಷ್ಟು ನನ್ನ ಒಂದು ರೂಮ್ ಟೂರ್ ಆಗಿದೆ. ಈ ಒಂದು ಡೆಕೋರ್ ರೂಮ್ ಚೇಂಜಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವರ್ಷಾ ಕಾವೇರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನಷ್ಟು ವೀಡಿಯೋಸ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.